ಏನ್ರಿಪ್ಪ ಅವ ಪ್ರಶ್ನೆಗೆ ಉತ್ತರ ಹೇಳೇನ. ಹೌದು. ನಾ ಏನ್ ಹೇಳ್ತೀನಿ, ನಿನ್ನ ಪ್ರಶ್ನೆಗೆ ನನಗೆ ಬರಂಗಿಲ್ಲ ಅಂದ್ರೆ ನಾನೇ ಹೇಳ್ಬಿಡ್ತೀನಿ. ಹೌದು. ಅವ್ರು ಅನ್ಬೇಕು. ಏನ್ ಅನ್ಬೇಕು? ಏನ್? ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ಗೊತ್ತಿಲ್ಲ. ಹೌದು ಹೇಳ್ಬೇಕು. ಹಾ ಹೌದು. ಗೊತ್ತಿಲ್ಲ ಅಂದ್ರೆ ನಾ ಹೇಳ್ಬೋದು. ಹೌದು. ಅವ್ರ ಇದು ಬಂದ್ರ ಬರ್ತದನ್ನು ಬರ್ಲಿಕ್ಕೆ ನನ್ಗೆ ಬರಂಗಿಲ್ಲ ನಾ ಹೇಳ್ತೀನಿ. ಅದಕ್ಕೆ ಮಹತ್ವನಾಗಿರ್ತಕ್ಕಂಥವ್ರು ಮಾತೊಂದು ಹೀಗೆ ಹೇಳ್ತಾರಣ್ಣ. ಏನ್ರಿಪ್ಪ? ಸತ್ತ ಆಕಳು ಮತ್ತೆ ಹಾಲು ಹಿಂಡಲು ಉಂಟೆ. ಹೌದು. ಹೈನಕ್ಕಾಗಿ ಇದ್ದ ಕರವನ್ನು ಜೋಪಾನ ಮಾಡುವಯ್ಯ. ಸತ್ತ ಗುರು ಮತ್ತೆ ಹುಟ್ಟಿ ಬರಲು ಉಂಟೆ. ಹೌದೌದು. ಸದ್ಗತಿಗೆ ಆಗಿ ಗುರು ಹಾಕಿಕೊಟ್ಟ ವಾಕ್ಯಗಳನ್ನ ಅನುಷ್ಠಾನಗೊಳಿಸಿಕೊಂಡು ನೀನೇ ಗುರುವನಾಗಯ್ಯ. ಸತ್ತವರ ಪೂಜೆ ಇದ್ದವರು ಮಾಡಿದರೆ ಉದ್ಧಾರ ಆಗದೆ ಅಂದ ನಮ್ಮ ಕುಮಾರ ಕಕ್ಕಯ್ಯ. ಹೌದೌದ್ರಿಪ್ಪ. ಈ ಮಾತನ್ನು ಯಾಕೆ ಹೇಳ್ಬೇಕಪ್ಪ ಅಂದ್ರ, ಯಾಕ್ರಿಪ್ಪ? ಆಕಳ ತನ್ನ ಕರವನ್ನು ಬಿಟ್ಟು ಅಗಲಿ ಹೋಗಿದೆ ತಿಳ್ಕೊಂಡು ಆಕಳ ಚಿಂತೆ ಒಳಗೆ ನೀನು ಕರವನ್ನು ತಿರಸ್ಕರಿಸ್ಲಕ್ ಹೋಗ್ಬೇಡ. ಹೌದು. ಆ ಆಕಳದಷ್ಟು ವ್ಯವಸ್ಥೆ ನೀನು ಕರಿಗಿ ಮಾಡಿದಪ್ಪ ಅಂದ್ರೆ ಹೌದು, ಅದೇ ಕರ ಮುಂದೊಂದು ದಿವಸ ನಿನಗೆ ಆಕಳಿಗೆ ಹೈನ್ ಕೊಡ್ತದ. ಹೌದೌದು ಕೊಡ್ತದ್ರಿಪ್ಪ. ಇನ್ನು ಗುರು ಹೋಗೇನಂತೇಳಿ ಗುರುವಿನ ವಾಕ್ಯಗಳನ್ನ ಮರೆತು ವ್ಯರ್ಥ ತಿರ್ಗಕ್ ಹೋಗ್ಬೇಡ. ಹೌದು. ಆ ಗುರುವಿನ ವಾಕ್ಯಗಳನ್ನ ನಿನ್ನಲ್ಲಿ ಅಳವಡಿಸ್ಕೊಂಡಿಪ್ಪ ಅಂದ್ರೆ ಹೌದು, ನೀನೊಂದ್ ದಿವಸ ಜಗತ್ತಿಗೆ ಹೆಂಗ ಗುರು ಇದ್ದಲ್ಲ ಹಂಗ ನೀನು ಒಂದ್ ದಿವಸ ಜಗತ್ತಿಗೆ ಗುರುನಾಗ್ತೀಯ ಅಂತ ಹೇಳಿ ಮಾತು. ಹೌದೌದ್ರಿಪ್ಪ. ಸತ್ತವರ ಪೂಜೆ ಇದ್ದವರು ಮಾಡಿದ್ರೆ ಉದ್ಧಾರ ಆಗದೆ ಅಂದ ಕುಮಾರ ಕಕ್ಕ ಅಂದ್ರ ಇದೆ ಹೆಂಗ್ರಿಪ್ಪ? ತಾಯಿ ತಂದೆ ತೀರಿ ಹೋದ್ಮೇಲೆ ಅವ್ರು ದೊಡ್ಡ ಫೋಟೋ ತೆಗಿಸಿ ಪೂಜೆ ಮಾಡಿದ್ರೆ ಪುಣ್ಯ ಬರೋದಿಲ್ಲಪ್ಪ. ಹೌದು. ತಾಯಿ ತಂದಿನ ಬಿಟ್ಟು ಮಿಗಿಲಾದ ದೇವರೇ ಮರ್ತ ಲೋಕದೊಳಗೆ ಇಲ್ಲ. ಎಲ್ಲಿಲ್ರಿಪ್ಪ? ತಾಯಿ ತಂದಿನ ದೇವರ ತಿಳ್ಕೊಂಡು ತಾಯಿ ತಂದೆ ತೀರಿ ಹೋಗೋಕ್ಕಿಂತ ಮುನ್ನವೇ ಅವ್ರ ಪಾದ ಸೇವೆ ಮಾಡು. ಹೌದು. ನೀನು ದೇವ್ರ ಹತ್ತಿರ ಹೋಗೋದು ಬೇಕಾಗಿಲ್ಲ, ದೇವರೇ ನಿನ್ನ ಹತ್ತಿರ ಓಡಿ ಬರ್ತಾನ ಅಂತ ಹೇಳ್ಯಾರ ಮಾತ್ಮಾರು. ಹೌದೌದು. ಅದಕ್ಕೆ ಏನ್ರಿಪ್ಪ? ಆ ದೇವ್ರ ಸ್ವರೂಪ ಆಗಿರ್ತಕ್ಕಂಥ ತಾಯಿ ತಂದಿನ ನಾವು ಯಾವಾಗಲೂ ತಿರಸ್ಕರಿಸಬಾರ್ದು. ಹೌದು. ಅಕಸ್ಮಾತ್ ತಾಯಿ ತಂದಿನ ತಿರಸ್ಕರಿಸಿ ನೀನು ಬೇಕಾದ ಪುಣ್ಯ ಕ್ಷೇತ್ರಕ್ಕೆ ಹೋಗು, ಹೌದು, ಪಾವನ ಕ್ಷೇತ್ರಕ್ಕೆ ಹೋಗು, ಯಾವ ಯಾತ್ರಾ ಮಾಡಿದ್ರು ನಿನಗೆ ಪುಣ್ಯ ದೊರಕೋದಿಲ್ಲ ಅಂತ ಹೇಳ್ಯಾರ. ದೊರಕೋದಿಲ್ರಿ. ಇರ್ಲಿ. ಹೌದು. ನಮ್ಮ ಸರ್ಜೋಡಿ ಕಲಾವಿದರಿಗೆ ಏನು ಹೇಳಿದ್ವಿ, ಅವ್ರು ಏನ ಉತ್ತರ ಕೊಟ್ರು ಹೌದು ಅನ್ನಂತ ತಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹೌದೌದು ಕೂನದರಿಪ್ಪ ಎಲ್ಲರಿಗೆ. ನಾನು ಏನು ಕೇಳಿನಿ, ಏನು? ತಾಯಿ ನೇಳ ಕೊಂತೆವಾಗ ಪಲ್ಲಕ್ಕಿ ಪದವಿ ಯಾರು ಕೊಟ್ರು? ಹೌದು. ಇದನ್ನ ಕೊಟ್ಟ ಮುತ್ಯ ಅಮೋಘಸಿದ ಕೊಟ್ಟಾನ ಅಂತ ಹೇಳ್ಬೇಡ ಅಂತ ಹೇಳಿನಿ. ಹೌದೌದು ಹೇಳಿರಿಪ್ಪ. ಅವ್ರು ಅದನ್ನೇ ಹೇಳಿದ್ರು ಅವ್ರು. ಹೌದೌದು ಮತ್ತ ಅಂತ ಹೇಳ್ಯಾರಿ ಅವ್ರು. ಹಾ ಹೌದು. ಮತ್ತೆ ಎರಡನೇ ಪ್ರಶ್ನೆ ಏನು ಕೇಳಿನಿ, ಏನ್ರಿಪ್ಪ? ಮಗು ಮಾಧುಲಿಂಗನ ಮದುವೆ ಸಂಪ್ರದಾಯ. ಹೌದು. ಆದ್ರೆ ಅರಿಶಿನ ನೀರ ಹೆಂಡತಿ ಮನೆ ಒಳಗೆ ಆಗ್ಬೇಕಾಗಿತ್ತು. ಹೌದು ಆಗ್ಬೇಕಾಗಿತ್ತು. ಇಲ್ಲ ಮಾಧುಲಿಂಗನ ತಾಯಿ ತಂದಿ ಮನೆ ಒಳಗೆ ಆಗ್ಬೇಕಾಗಿತ್ತು. ಹೌದು. ಎರಡೂ ಬಿಟ್ಟ ಮುಸ್ಲಿಂ ಧರ್ಮದ ಮನೆ ಯಾಕ ಆಗ್ಯದಪ್ಪ ಅಂದ್ರೆ ಅಲ್ಲಿ ಹೋಗೇ ಇಲ್ಲವ. ಹೌದೌದೌದೌದು ಮಾತು ಹೇಳ್ತಾರ ಅವರು. ಹೌದು ಹೇಳ್ಯಾರಿಪ್ಪ. ಯಾಕಂದ್ರ ಮಾಸ್ತರ ಹೌದು ಬಾಳ ದಿವಸ ಆಯ್ತು ನಾವ್ ಇದ್ರಾಗಿಂದ ಬಿಟ್ಟು ಈಗ. ಹೌದು. ಯಾಕಂದ್ರೆ ಇನ್ನಷ್ಟು ಸ್ವಲ್ಪ ತಲೆ ಕೆಡಿಸ್ಕೊಂಡು ಯಾರಿಗಾರ ಫೋನ್ ಹಚ್ಚರಿ ಕೇಳ್ಕೊಡ್ರಿ, ಕೇಳ್ಬೇಕಾಗಿತ್ರಿಪ್ಪ. ಇಲ್ಲ ಮಾಧುಲಿಂಗನ ಚರಿತ್ರೆ ನೋಡ್ಕೊಡ್ರಿ. ಅಕಸ್ಮಾತ್ ನಿಮ್ಮ ಮಠಬಾನ್ಯವ್ರೆ ನಿಮ್ಮ ಗುರುಗಳೇ ಹೌದು ಹೋಗಿದ್ದೆ ಕರೆ ಐತೆ ಅಂದ್ರೆ ಇದಕ್ಕೇನ್ ಮಾಡೋರು? ಏನ್ ಮಾಡ್ತೀರಿ ಇದಕ್ಕ? ಇನ್ನ ಗೊತ್ತಿಲ್ಲ ಅಂದ್ರೆ ಹೇಳಕ್ ಬರ್ತದ. ಹೌದು. ಹೋಗೇ ಇಲ್ಲ ಹಾಗೇ ಇಲ್ಲ ಅಂದ್ರೆ ಏನಿದೆ ಅರ್ಥ? ಏನಿದ್ರೆ ಅರ್ಥ ಇದ್ದಂಗೆ ಹೇಳ್ಬೇಕು. ನೋಡು, ಸುಳ್ಳು ಹೇಳ್ರಿ. ಸುಳ್ಳು ಹೇಳಿದ್ರೆ ಹೆಂಗಪ್ಪ ಅಂದ್ರೆ ಕರೆಯದ್ರ ಗೆಪ್ಪಿ ಮೇಲೆ ಹೊಡೆದಂಗ ಸುಳ್ಳು ಹೇಳ್ಬೇಕು. ಹೌದು ಹೌದು. ಮತ್ತೆ ಎರಡು ಬಿಟ್ಟಾಗ ಬರ್ಲಾರ್ದಂಗ ನಡುವೆ ಮಾತಾಡಿದ್ರೆ ಎದಕ್ ಗೊತ್ತು? ಹೌದು. ನೋಡು, ಬಾಯಿಂದ ಬಾಯಿಲೆ ಹೇಳ್ಕೊತ ಬಂದಾರ. ಹೌದು. ಖರೆ ಸತ್ಯ ಘಟನೆ ಅಲ್ಲದು. ಅಲ್ಲಲ್ರಿಪ್ಪ. ಈಗ ಸದ್ಯ ಆ ಮುಖ್ಯಮಂತ್ರಿ ಪದವಿ ಒಳಗೆ ಒಬ್ರು ಅದಾರ. ಅದಾರ್ರಿಪ್ಪ. ಹೌದಿಲ್ಲ? ಅದಾರ್ರಿ. ಆ ಮುಖ್ಯಮಂತ್ರಿ ಪದವಿ ಒಬ್ಬರಿಗೆ ಬಿಟ್ಟು ಕೊಟ್ರೆ ಇವನಿಗೆ ಏನು ಮುಖ್ಯಮಂತ್ರಿ ಅನ್ಬೇಕು, ಏನು ಮಾಜಿ ಮುಖ್ಯಮಂತ್ರಿ ಅನ್ಬೇಕ? ಮಾಜಿ ಅನ್ಬೇಕಲ್ರಿ? ಹೌದಿಲ್ಲ? ಹೌದು. ಅದಕ್ಕ ಹಾಲಿ ಅನ್ನಕ ಬರೋದಿಲ್ಲ, ಮಾಜಿ ಇರ್ತಾರ. ಹೌದು ಹೌದು. ಹಂಗ ಪಲ್ಲಕ್ಕಿ ಪದವಿ ಒಬ್ಬ ಸಿದ್ಧ ಕೊಟ್ಟಾನ, ಅವನಿಗೆ ಪಲ್ಲಕ್ಕಿ ಪದವಿ ಇಲ್ಲ. ಎಲ್ರಿಪ್ಪ? ಯಾರಿಗಿಲ್ಲ, ಅವ ಯಾರ ಪಲ್ಲಕ್ಕಿಯಾಗ ಬರ್ತಾನ ಅಂತ ಕೇಳಿ ನಾನು. ಹೌದು. ಮುತ್ತೆ ಅಮೋಘಸಿದ್ ಕೊಟ್ಟಾನ, ಅಮೋಘಸಿದ್ ಐತಿಲ್ಲ ಅಂತ ಕ್ಯಾಪ್ಸಿಟಿ ಅವನಲ್ಲಿ ಇತ್ತು. ಏನಿತ್ತು? ಏನ್ರಿಪ್ಪ? ಹೇಳ್ಬೇಕಲ್ಲ. ಹೌದು. ಪಲ್ಲಕ್ಕಿ ಬಿಟ್ಟು ಪಲ್ಲಕ್ಕಿ ತಯಾರು ಮಾಡ್ಕೊಳ್ಳೋದಿತ್ತ. ವಿಷಯ ಗೊತ್ತಿತ್ತಂದ್ರೆ ಮಾತಾಡ್ರಿ, ಗೊತ್ತಿರ್ಲಿಕ್ಕಿಲ್ಲ ಅದ್ರ ಕೈ ಹಾಕ್ಲಕ್ ಹೋಗ್ಬೇಡ್ರಿ. ಹೌದು ಹೌದು.
ನೀವು ಕೇಳಿದ್ರಿ ನಮ್ಗೆ. ಹೌದು ಏನ್ ಕೇಳ್ಯಾರಿಪ್ಪ? ಏನಪ್ಪಾ ಅಂದ್ರೆ ಗುರು ಸೊನ್ನಾರ್ಸಿದ್ರ ಕಡೆಯಿಂದ 700 ಕಿಲ್ಲರ್ಗಳನ್ನ ಪಡ್ಕೊಂಡ್ರು ಬಾರಮಾತಿ ಗೌಡ್ರು. ಹೌದು ಗುರು ಹೇಳಿದ ಮೊದಲೇ ನನ್ನ ಕಡೆಯಿಂದ ಕಿಲ್ಲಾರ ತಗೊಂಡ್ರೆ ನೀವು ಲಕ್ಷಣದೊಳಗೆ ಬೀಳ್ತೀರಿ. ಹೌದು ಆ ಕಿಲ್ಲಾರ ಗುರುವಿನ ಮಾತು ಮೀರಿ ಪಡ್ಕೊಂಡ್ರು ಬರೇ ಲುಕ್ಸಾನ್ದಾಗ ಬಂದ್ರು ಒಂದು ಜಾಗದಾಗ ಲಾಭ ಆಗ್ಯದ. ಎಲ್ಲ ಲಾಭ ಆಗ್ಯದ. ಹೌದು 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 ಮಾಸ್ತರ ಹೌದು. ಬಾರಾಮತಿ ಗೌಡ್ರು ಕಿಲ್ಲರ್ಗಳನ್ನ ಎಲ್ಲಿ ಸಂತಿಗೆ ಒಯ್ದು ತರದು ಮಾಡ್ತಿದ್ರ? ಏ ಇಲ್ರಿಪ್ಪ. ಪ್ರಶ್ನೆ ಮಾಡೋದಕ್ಕೂ ಜರ ಇತಿಮಿತಿ ಐತಿ. ಹೌದು ಗುರು ಸೊನ್ನಾಡ್ಸಿದ್ರ ಕಡೆಯಿಂದ ಕಿಲ್ಲರ್ಗಳನ್ನ ಎದಕ್ ಪಡ್ಕೊಂಡಾರ? ಎದಕ್ರಿಪ್ಪ? ನಮ್ಮ ಮನೆ ಒಳಗ ರಾಜ್ಯ ಮಾಡ್ತಾರ 700 ಕಿಲ್ಲರ್ಗಳ ಇರ್ಲಿ. ಹೌದು ಅವಕ್ಕ ಕಷ್ಟ ಬರ್ಲಿ, ಅವಕ್ಕ ಸುಖ ಬರ್ಲಿ, ಅವಕ್ಕ ನಾವು ಬೆಲ್ಲನಿಗಾಗಿ ಇರ್ತೀವಿ ಅಂತ ಹೇಳಿ ಪಡ್ಕೊಂಡಾರ. ಹೌದು ಹೌದು ಅದ್ರಿಂದ ನಾವು ಲಾಭ ಗಳಿಸ್ತೀವಿ, ಅದರಿಂದ ಸಂತಿಗೆ ಒಯ್ದು ಮಾಡ್ತೀವಿ, ಅದರಿಂದ ನಾವು ಶ್ರೀಮಂತರಾಗ್ತೀವಿ. ಹಿಂಗ್ ಪಡ್ಕೊಂಡಾರನು? ಎಲ್ಲಿಲ್ರಿಪ್ಪ? ನೀ ಕೇಳುವಂತ ಮಾತಿದು ಅಲ್ಲ. ಹೌದು ಹೌದು ಲಾಭ ಲಕ್ಷಣ ಅದ್ರ ಒಳಗಿಲ್ಲ. ಎಲ್ರಿಪ್ಪ? ಯಾಕಪ್ಪ ಅಂದ್ರ ಗುರುವಿನ ಕಿಲ್ಲರ್ ಸಲ್ಲುಲಕ್ಕ ಅವ ಗುರು ಹೇಳ ಕೊಟ್ಟನ. ಹೌದು ಯಾವಾಗ ನಿಮ್ಗೆ ನೀಗಂಗಿಲ್ಲ ಅನಿಸ್ತದ ಅವಾಗ ಮತ್ತೆ ನನ್ನ ಕಿಲ್ಲರ್ ನನಗೆ ಒಪ್ಪಿಸ್ಬೇಕು. ಹೌದು ಹೌದು ಹಿಂಗ್ ಮಾತೈತಿ ಅದು. ಹೌದು ಅದಕ್ಕ ಮಾರಾಟಕ ಲಾಭಕ ಮಾಡಿಲ್ಲ. ಎಲ್ಲಿಲ್ರಿಪ್ಪ? ಮತ್ತೆ ಎರಡನೇ ಪ್ರಶ್ನೆ ಕೇಳಿದ್ರು ಅವರು. ಏನ್ ಕೇಳ್ಯಾರಿಪ್ಪ? ಇಸ್ರಿ ಮಲಕವ ಹಾಲು ಮತಕ್ಕೆ ಏನು ಸಂಬಂಧ? ಹೌದು ಹೌದು ಕೇಳ್ಯಾರಿಪ್ಪ. ಮತ್ತ ಮೌಳಿ ದೇಶದ ಗೌಳ್ಯಾರತ್ತು ದೇಶ ಐತಿ ಅದು. ಎಲ್ಲಿಲ್ರಿಪ್ಪ? ಮೌಳಿ ನಾಡಿನ ಗೌಳ್ಯಾರವರು ಅವರು ಹಾಲು ಬರ್ತಾವ್ರಿ. ಹೌದು ದೇಶ ಅಲ್ಲ. ಮೌಳಿ ನಾಡಿದ ಗೌಳ್ಯಾರು ಏನ್ ಮಾಡಿದ್ರು ತಮ್ಮ ನಾಡಿಗೆ ಕಿಲ್ಲಾರ ಏನಪ್ಪಾ ಅಂದ್ರೆ ಎಮಗಳಿಗೆ ಮೇವನ್ನರಿ ಇರ್ಲಾರ್ಕವ್ರು ನಾಡು ತಿರುಗುತ್ತಾ ಬಂದಿದ್ರು. ಹೌದು ಆಗ ಬಂದ ಕಾಲಕ್ಕೆ ಎಲ್ಲಿ ಸೋಮರಾಯ 12 ಕೂರಿಗೆ ಕಂಟಿ ಕುರಾಣ ಭೂಮಿ ಬಿದ್ದಿತ್ತ, ಭೂಮಿ ಕೌಲಿದ್ದ. ಅಲ್ಲಿ ಬಂದು 700 ಗೌಳ್ಯಾರು ಕೇಳ್ತಾರ. ಏನ್ ಕೇಳ್ತಾರಿಪ್ಪ? ಏನ್ ಕೇಳ್ತಾರ? ನಮ್ಮ ಎಮ್ಮೆಗಳಿಗೆ ಮೇವ ನೀರು ಇಲ್ಲ, ನಮ್ಗಷ್ಟು ಇಲ್ಲ, ಭೂಮಿ ಸ್ವಲ್ಪ ದಾನ ಕೊಟ್ಟು ನಮ್ಮ ಮೇವ ನೀರ ನಮ್ಮ ಎಮ್ಮೆಗಳಿಗೆ ಆಗಾಗ ಕೊಡ್ರಿ ಅಂತ ಕೇಳ್ಕೊಂಡು ಕಾಲಕ್ಕೆ ಸೋಮರಾಯ ಏನ್ ಮಾಡ್ತಾನ? ತುಕ್ಕಪ್ರಾಯನ ಹೆಸರು ಹೇಳ್ತಾನ. ಹೌದು ತುಕ್ಕಪ್ರಾಯನ ಹತ್ತಿರ ಬೆಟ್ಟದ ಕಾಲಕ್ಕೆ ತುಕ್ಕಪ್ರಾಯ ಒಪ್ಕೋತಾನ. ಹೌದು ಎಷ್ಟು ಜಾಗ ಅವ್ರಿಗೆ ಎಳೆದು ಕೊಡ್ತಾರೆ, ಇಲ್ಲಿ ಮೇಯಿಸ್ಕೊಂಡು ಇವತ್ತು ಕಷ್ಟ ನೀವು ನೀಗಿಸ್ಕೊಂಡು ಹೋಗ್ರಿ ಅಂದಾಗ ಹೌದು ಆ ಜಾಗದೊಳಗೆ ಏನ್ ಮಾಡ್ತಾರಪ್ಪ ಅಂದ್ರ ಏನ್ರಿಪ್ಪ? ಆ ಎಮ್ಮೆಗಳನ್ನ ಮೇಯಿಸ್ಕೊತಿದ್ದ ಕಾಲಕ್ಕೆ ಅವ್ರ ದೇವಿಯ ಪರಂಪರೆ ಪ್ರಕಾರ ಅವತ್ತ ಇಸರಿ ಮಾಡ್ಕೊಂಡು ಹಬ್ಬ ಹಾಕಿರ್ತಾರ. ಹೌದು 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 ಅಲ್ಲಿ ನಿಯಮದ ಪ್ರಕಾರ ಜಡಿ ಕೂಸಿನ ಅವಿತ್ ಕೊಡೋದು ಇರ್ತೈತಿ. ಹೌದು ಆ ಅವಿತ್ ಕೊಡೋ ಕಾಲಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಜಡಿ ಕೂಸು ಯಾವಾಗ ಅವಿತ್ ಕೊಡೋ ಟೈಮ್ದಾಗ ಚೀರ್ತೈತಿಲ್ಲ, ಹೌದು ಆ ಚೀರಿದ ಸಪ್ಪಳಕ ದಡ್ಡಿ ಒಳಗಿರ್ತಕ್ಕಂಥ ಎಮ್ಮೆಗಳೆಲ್ಲ ಹರ್ಕೊಂಡು ಗೌಡ್ರು ಕಂಟಿ ಕುರಾಣ ಭೂಮಿ ಒಳಗೆ ಬರ್ತಾವ. ಹೌದು ಹೌದ್ರಿಪ್ಪ. ಆಗ ಗೌಡ್ರು ಕಂಟಿ ಕುರಾಣ ಭೂಮಿ ಒಳಗೆ ಬಂದ ಕಾಲಕ್ಕೆ ಆ ಭೂಮಿ ಕಾವಲಿರ್ತಾನ ಯಾರು? ಸೋಮರಾಯ. ಹೌದು ನಾವು ಹೇಳಿದ್ರು ಕೂಡ ಎಮ್ಮೆಗಳು ಇವ್ರು ಬಿಟ್ಟಾರ ತಿಳ್ಕೊಂಡು ಆ ಎಮ್ಮೆ ಹೊಡ್ಕೊಂಡು ಬಂದ ಅಲ್ಲಿ ನೋಡೋದಕ್ಕ ಈ ಶ್ರೀ ಮಲ್ಕೊಂಡ ಹಬ್ಬ ನಡೆದಿರ್ತದ. ಸಿಟ್ಟಿನೊಳಗ ಗೌಡಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಶ್ರೀ ಮಲ್ಕೊಂಡು ರಂಗದ ಮೂಲಿ ಮನೆಗೆ ತಗೊಂಡ್ ಬರ್ತಾನ. ಹೌದು ಹೌದು ಆ ಮನೆಗೆ ತಂದಿದ ಕಾರಣಕ್ಕಾಗಿ ಈ ಶ್ರೀ ಮಲಕ ಇವ್ರಿಗೆ ಕಾಡಾಡ್ಸೋದು ಹಾಕದ. ಮುಂದೆ ಸೊನ್ನಾಡ್ಸಿದ್ರ ಕಡೆಯಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಏನ್ರಿಪ್ಪ? ಬಹುಸೇನೆ ಕೇಳ್ಕೊಂಡು ಈ ಶ್ರೀ ಮಲ್ಕೊಂಡು ಹಬ್ಬ ಇವ್ರು ಹಾಕ್ತಾರೆ. ಹೌದು ಹೌದು ಹಾಕ್ಯಾರಿಪ್ಪ. ಇದೇ ಸಂಬಂಧ. ಹೌದು ಇದನ್ನ ಬಿಟ್ಟು ಏನಾರ ಇತ್ತಪ್ಪ ಅಂದ್ರೆ ಮುಂದೆ ಮಾತಾಡು. ಹೌದು ಖರೆ ನಾನು ಕೇಳ್ತಕ್ಕಂಥ ಪ್ರಶ್ನೆಗೆ ನಿಮ್ಮ ಉತ್ತರ ಶುದ್ಧ ತಪ್ಪ. ಹೌದು ತಪ್ಪದ. ಮುಂದಿನ ಸಂಧಿ ಕರೆಕ್ಟ್ ಬಂದ್ರೆ ಬರ್ತದ ಅಂತ ಹೇಳ್ರಿ, ಬರೀತ್ರ ಬರಂಗಿಲ್ಲ ಅಂತ ಹೇಳ್ರಿ. ಹೌದು ಇದ್ರಾಗ ನಂಜಿಕೆ ಐತಿ. ಅದಕ್ಕೆ ಏನ್ರಿಪ್ಪ? ಏನ್ ಹೇಳ್ತಾರ ಕೇಳ್ರಿ. ಅವ ಇಲ್ಲಿ ಕೇಳ್ರಿ ನಾ ಏನ್ ಹೇಳಿನಿ ಅಂದ್ರ ಏನ್ರಿಪ್ಪ? ಅವ ಪ್ರಶ್ನೆಗೆ ಉತ್ತರ ಹೇಳ್ಯಾನ. ಹೌದು ನಾ ಏನ್ ಹೇಳ್ತೀನಿ, ನಿನ್ನ ಪ್ರಶ್ನೆಗೆ ನನಗೆ ಬರಂಗಿಲ್ಲ ಅಂದ್ರೆ ನಾನೇ ಹೇಳ್ಬಿಡ್ತೀನಿ. ಹೌದು ಅವ್ರು ಅನ್ಬೇಕು. ಏನ್ ಅನ್ಬೇಕು? ಏನ್? ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ಗೊತ್ತಿಲ್ಲ. ಹೌದು ಹೇಳ್ಬೇಕು. ಹಾ ಹೌದು ಗೊತ್ತಿಲ್ಲ ಅಂದ್ರೆ ನಾ ಹೇಳ್ಬೋದು. ಹೌದು ಅವ್ರೇನ್ ಹೇಳಿನ ಮುದ್ದೆ ಅಮೋಕ್ಷದ ಪಲ್ಲಕ್ಕಿ ಪದವಿ ಕೊಟ್ಟಾನ. ಮುದ್ದೆ ಅಮೋಕ್ಷದ ಪಲ್ಲಕ್ಕಿ ಪದವಿ ಕೊಟ್ಟಿದ್ರ ಇವನಿಗೆ ಯಾಕೈತಿ? ಹೌದು ಎರಡು ಕೊಡಾಕ್ ಬರ್ತೈತೇನೋ? ಇಲ್ಲ. ಎಲ್ಲಿಲ್ರಿಪ್ಪ? ಮುದ್ದೆ ಅಮೋಕ್ಷದ ಪಲ್ಲಕ್ಕಿ ಪದವಿ ಐತಿ. ಐತಿ. ಬಂತು ಬಾಯಿ ಹೆಂಗ್ ಕೊಡ್ತಾನ? ಎಲ್ಲಿಲ್ರಿಪ್ಪ? ನಾ ಏನ್ ಹೇಳ್ತೀನಿ, ನಿಮ್ ಸಿದ್ಧರ ಒಳಗ ಒಬ್ಬ ಪಲ್ಲಕ್ಕಿ ಪದವಿ ಕೊಟ್ಟಾನ, ಅವನಿಗೆ ಪಲ್ಲಕ್ಕಿನ ಇಲ್ಲ. ಯಾರಿಗಿಲ್ಲ? ಅವ ಯಾರ ಪಲ್ಲಕ್ಕಿ ಒಳಗೆ ಬರ್ತಾನ? ಹೌದು ಇದು ಬಂದ್ರ ಬರ್ತದನ್ನು ಬರ್ಲಿಕ್ಕೆ ನನ್ಗೆ ಬರಂಗಿಲ್ಲನು ನಾ ಹೇಳ್ತೀನಿ. ಹೌದು
ಅದಕ್ಕ ಮತ್ತ ಮಾಧವಲಿಂಗನ ಅರಿಶಿನ ನೀರ ಇಸ್ಲಾಂ ಧರ್ಮದ ಮನ್ಯಾಗ ಆಗ್ಯಾವ ಅಥವಾ ಇಲ್ಲ ಅಂತ ಕೇಳಿದಾಗ ಅಲ್ಲಿ ಹೋಗೇ ಇಲ್ಲ ಅಂತ ಹೇಳಿದಿ, ಹೋಗ್ಯಾನ. ಹೌದು ಹೋಗಿ ಹೋಗಿನ ನಂಗಿತ್ತಂದ್ರೆ ಗಟ್ಟಿಗೆ ಹಚ್ಚವಿದೆ ಅಂದ್ರೆ ಬಾ ಟೇಜಿಗೆ ಬಂದವಲ್ಲ ಈಗ. ಹಾ ಹೋಗ್ಯಾನ ಕೇಳಿ ನಾ ಗಟ್ಟಿಗೆ ಹೆಸ್ತೀನಿ. ಯಾಕೆ ಹೋಗ್ಯಾನ, ಯಾವ ಸಂದರ್ಭಕ್ಕಾಗಿ ಹೋಗ್ಯಾನ ಅನ್ನತ್ತ ನಾ ಮಾತಾಡ್ತೀನಿ, ನಿಮ್ಮ ಮಠಮನ ಕಡೆಯಿಂದ ಹೇಳಿಸ್ತೀನಿ. ಹೌದು ಅದಕ್ಕ ಹಾಳೇನು ಮಾತಾಡಲಾರದೆ ಹೌದು ಯಥಾ ಪ್ರಕಾರದ ಸುಂದರವಾಗಿರತಕ್ಕಂಥ ಚಾಲನ ಹಾಡಿ ಆ ಕಲಾವಿದರಿಗೆ ಚಾನ್ಸ್ ತಮ್ಮ. ಓಕೆ ಓಕೆ